ಬೆಳಗಾವಿ ಜಿಲ್ಲೆ ಅಥಣಿ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ಅವ್ಯವಸ್ಥೆಗಳ ಆಗರವಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯಿಲ್ಲದೆ ಜನರ ಗೋಳಾಟ ಕೇಳೋರು ಇಲ್ಲದಂತಾಗಿದೆ. ಆಸ್ಪತ್ರೆಗೆ ಬಂದ ರೋಗಿಗಳು ರಸ್ತೆಯಲ್ಲೇ ತಮ್ಮ ಬೈಕ್ಗಳನ್ನು ನಿಲ್ಲಿಸಿ ಇತರೆ ವಾಹನ ಓಡಾಟಕ್ಕೆ ಅಡ್ಡಿ ಮಾಡ್ತಿದ್ದಾರೆ. ಹಾಗಂತ ಆಸ್ಪತ್ರೆಗೆ ಬರೋ ರೋಗಿಗಳ ತಪ್ಪಲ್ಲ. ಈ ಆಸ್ಪತ್ರೆಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಆಸ್ಪತ್ರೆಯ ವಿರುದ್ಧ ದಿಕ್ಕಿನಲ್ಲಿ ಕರ್ನಾಟಕ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗಳ ಗ್ರಾಹಕರು ಕೂಡ ರಸ್ತೆ ಮೇಲೆ ಬೈಕ್ ನಿಲ್ಲಿಸುತ್ತಿದ್ದಾರೆ. ಪ್ರತಿನಿತ್ಯ ಈ ಹೆದ್ದಾರಿ ಮೇಲೆ ಲಕ್ಷಾಂತರ ವಾಹನಗಳು ಸವಾರಿ ಮಾಡುತ್ತವೆ. ಅಡ್ಡಾದಿಡ್ಡಿ ಬೈಕ್ಗಳ ನಿಲ್ಲಿಸುವಿಕೆಯಿಂದ ಏನಾದ್ರೂ ಅಪಘಾತ ಸಂಭವಿಸಿದಲ್ಲಿ ಹೊಣೆಗಾರಿಕೆ ಯಾರು ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ. ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ಸಾವಿರಾರು ರೋಗಿಗಳು ಬರ್ತಾರೆ. ಆದರೆ ವಾಹನ ನಿಲ್ಸೋಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಕಾರಣ ಸಾರ್ವಜನಿಕರು ಮತ್ತು ವಾಹನ ಸವಾರರು ಸೇರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರಭಾವಿ ಶಾಸಕ ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲಿ ಈ ರೀತಿ ಅವ್ಯವಸ್ಥೆ ತಾಂಡವಾಡ್ತಿರೋದು ವಿಷಾದನೀಯ ಸಂಗತಿಯಾಗಿದೆ. ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳೇ ಅಮಾಯಕರ ಜೀವದ ಜೊತೆ ಆಟವಾಡಬೇಡಿ ಅಂತ ರೈತ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡಿದೆ. ಒಂದು ಸರ್ಕಾರಿ ಆಸ್ಪತ್ರೆ ಒಂದು ಬ್ಯಾಂಕ್ ನಡುವೆ ಸರ್ಕಾರಿ ಆಸ್ಪತ್ರೆ ಮುಂದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರ ಮುಂದಿನ ಬಾಜುಕ ಬ್ಯಾಂಕ್ಗಳು 3 ಬ್ಯಾಂಕ್ಗಳು ಅದರವರೆಗೂ ಅವ್ರಿಗೂ ಒಂದು ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಹಂಗೈತೈತಿ. ಯಾಕೆ ನಾವು ಹೇಳಿದ ವಿಷಯ ಅಂದ್ರೆ ನಾವು ಹೋರಾಟ ಮಾಡೋದ್ರಿಂದ ಒಂದು ಬ್ಯಾಂಕ್ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಬೇರೆ ಅವ್ರ ಕಡೆ ಒಂದು ಜಾಗ ಕೊಡಬೇಕು. ಇಲ್ಲಿಕಂದ್ರೆ ಸರ್ಕಾರಿ ಹಾಸ್ಪಿಟಲ್ಗೆ ಒಂದು ಬೇರೆ ಕಡೆ ಜಾಗ ಕೊಡಿ. ಯಾಕಂದ್ರೆ ಅಲ್ಲಿಂದ ಯಾವುದೋ ಒಂದು ಸರ್ಕಲ್ಗೆ ಈಚೆ ಕಡೆ ಸರ್ಕಲ್ ಬರಬೇಕಾದ್ರೆ ಒಂದು ಟ್ರಾಫಿಕ್ ಆಗಿ ಅವ್ರದ್ದು ವ್ಯವಸ್ಥೆ ಹಾಕಿ ಒಂದು ಮೋಟರ್ ಸೈಕಲ್ ಏನು ಬೆಳಗ್ಗೆ ಹೆಚ್ಚು ಹೋಗ್ತಾ ಇಲ್ಲ, ಸಾಯಂಕಾಲ ತನಕ ಅವರು ತೆಗಾಕಿಲ್ಲ. ಅದರಿಂದ ಜನರಿಗೆ ಭಾಳ ದೊಡ್ಡ ಉತ್ಸಾಹ ಆಗ್ತೈತಿ. ಇದಕ್ಕೆ ಜಸ್ಟ್ ಮುಂದೆ ಕ್ರಮ ತಗೊಳ್ಳಿಕ್ಕಂದ್ರೆ ಅದಕ್ಕೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಈಗ ಸಾರ್ವಜನಿಕ ಹಾಸ್ಪಿಟಲ್ನಿಂದ ಮುಂದೆ ಅದರ ಪಕ್ಕ ಮುಂದಿರುವುದು ಬ್ಯಾಂಕ್. ಈಚೆ ಕಡೆ 1,000 ಬೈಕ್ ನಿಂತಿರ್ತಾವೆ, ಈಚೆ ಕಡೆ 1,000 ಬೈಕ್ ನಿಂತಿರ್ತಾವೆ. ಅದರ ಜೊತೆಗೆ ಅರ್ಜೆಂಟ್ ಒಂದು ಯಾವುದೋ ಆಕ್ಸಿಡೆಂಟ್ ಆಯಿತು, ಯಾವುದೋ ಒಂದು ಡೆಲಿವರಿ ಪೇಷಂಟ್ ಒಂದು ನಮ್ಮ ಸಾರ್ವಜನಿಕ ಹಾಸ್ಪಿಟಲ್ ಬರಬೇಕಾದ್ರೆ ಅಟ್ಲೀಸ್ಟ್ ಅದು ಆಂಬುಲೆನ್ಸ್ ಹೋಗ್ಲಾಕು ಜಾಗ ಇರಲ್ಲ. ಅದರ ಜೊತೆಗೆ ನೀವು ಮುಂದಿನ ಯಾವುದೋ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಅದಕ್ಕೆ ಗಮನ ಕೊಡೋರು. ಅದಕ್ಕೆ ನಮ್ಮ ಮಾಜಿ ಡಿ.ಸಿ.ಎಂ ಆಗಿರೋರು ಅವರು ಒಂದು ಗಮನ ಕೊಟ್ಟಂದ್ರೆ ನಮ್ಮ ಹಾಸ್ಪಿಟಲ್ ಆಗಲಿ ಮತ್ತು ಟ್ರಾಫಿಕ್ ಆಗಲಿ ಮತ್ತು ಬ್ಯಾಂಕ್ ನಡುವೆ ಇದೆಲ್ಲ ಖುಲ್ಲ ಆಯ್ತಂದ್ರೆ ಸಾರ್ವಜನಿಕ ಸಮಸ್ಯೆ ಆಗಂಗಿಲ್ಲ. ಅದರ ಜೊತೆಗೆ ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರಾಗಲಿ ಯಾವ ಆಫೀಸರ್ ಆಗಲಿ ಯಾವತ್ತೂ ಅದಕ್ಕೆ ಕೇರ್ ಮಾಡೋಂಗಿಲ್ಲ. ಅದರ ಜೊತೆಗೆ ಒಂದು ಮೊದಲು DB ಸರ್ಕಲ್ದಾಗ ಒಂದು ಪೊಲೀಸ್ ಸಿಬ್ಬಂದಿ ನಿಂತಿದ್ರು, ಅದಕ್ಕೂ ಈಗ ಯಾವಕ್ಕೂ ಕೇರ್ ಇಲ್ಲ. ಅವರು ಜೊತೆಗೆ ಈಗ ಅಚ್ಚಿ ಕಡೆ ಸ್ಕೂಲ್ ಸ್ಟಾರ್ಟ್ ಆಯ್ತಂತಂದ್ರೆ ಈಚೆ ಕಡೆಯಿಂದ ಈಚೆ ಕಡೆ ಬರಬೇಕಾದ್ರೆ ಒಂದು ಈಗ ವಾರದಾಗ 1 ರಿಂದ 2 ಸಲ ಘಟನೆ ಆಗ್ತಾವೆ. ಅದರ ಜೊತೆಗೆ ಗಮನ ಕೊಡ್ಲಿಕ್ಕಂದ್ರೆ ನಾವು ಇದರ ಮುಂದೆ ಇದೇ ವಾರನಾಗ ಒಂದು ಹೋರಾಟ ಅಂದ್ರೆ ಕರೆಕೊಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.